ನನ್ನ ಮಾನಸಿಕ ಗುರು ಒಬ್ಬರು ಎಂಡಮೂರಿ ವೀರೇಂದ್ರನಾಥ್. ಯಾಕೆಂದರೆ ನಾನು ತೆಲುಗು ಕಲ್ತ ಮೇಲೆ ನಾನು ಆ್ಯಕ್ಚುಲಿ ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದ್ದು ಕಥೆಗಳು. ಅವರು ನನಗೆ ಅವರ 18 ಪುಸ್ತಕ ಕೊಟ್ಟಿದ್ದಾರೆ ಇದನ್ನು ಮಾಡೋಕ್ಕೆ, ಅನುವಾದ ಮಾಡೋಕ್ಕೆ. ಅವರಿಗೆ ಧನ್ಯವಾದ. ನಮಸ್ಕಾರ. ಈ 7 ಸೇರಿ ನಂದು 81 ಪುಸ್ತಕ ಆಯಿತು. ಕಾದಂಬರಿ, ಸಣ್ಣ ಕತೆ, ಮಕ್ಕಳ ಕತೆ, ವ್ಯಕ್ತಿತ್ವ ವಿಕಸನ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಜೀವನ ಚರಿತ್ರೆ, ಪ್ರವಾಸ ಕಥನ, ಜೋಕ್ ಬುಕ್, ಅನುವಾದ ಕಾದಂಬರಿ, ಅನುವಾದ ಲೇಖನಮಾಲೆ, ಇದಿಷ್ಟು ನಂದು. ಮೊದಲು ಕೆಲವು ಪುಸ್ತಕ ನಾನೇ ನನ್ನ ಸ್ವಂತ ಪ್ರಕಾಶನದಲ್ಲಿ ಪ್ರಕಟಿಸಿದೆ. ಯಾರು ಮಾಡ್ತಾರೋ ಇಲ್ಲೋ ಡೌಟ್ ಇತ್ತು ನನಗೆ ನನ್ನ ಪುಸ್ತಕಗಳನ್ನ. ಆಮೇಲೆ ಅನೇಕರು ತಗೊಂಡ್ರು. ಅವ್ರ ಹೆಸರೆಲ್ಲ ಹೇಳುವಂಥ ಒಂದು ಆಸೆ ಇದೆ. ಶ್ರೀ ರಾಜಾ ಚಂಡೂರ್, ಶ್ರೀ ನಿಡ್ಸಾಲೆ ಪುಟ್ಟಸ್ವಾಮಯ್ಯ ಮತ್ತು ವಿಜಯ್ ನಿಡ್ಸಾಲೆ, ಹೇಮಂತ್ ಸಾಹಿತ್ಯ ವೆಂಕಟೇಶ್, ಸಾಹಿತ್ಯ ಪ್ರಕಾಶನ ಎಂ.ಎ. ಸುಬ್ರಹ್ಮಣ್ಯ, ಸಾವಣ್ಣ ಪ್ರಕಾಶನ ಶ್ರೀ ಜಮೀಲ್ ಸಾವಣ್ಣ, ವಸಂತ ಪ್ರಕಾಶನ ಮುರಳಿ, ಸಾಧನಾ ಪ್ರಕಾಶನ ರವಿಚಂದ್ರ ರಾವ್, ಸ್ನೇಹ ಬುಕ್ ಹೌಸ್ ಪರಶಿವಪ್ಪ, ರೈಟ್ ಆರ್ಡರ್ ರಣಜಿತ್ ಸಿಂಹ, ಇವರೆಲ್ಲರೂ ನನ್ನ ಪುಸ್ತಕ ಮಾಡಿದ್ದಾರೆ. ಮತ್ತು ಚಾರುಮತಿ ವಿದ್ಯಾರಣ್ಯ ಅವರು ರಾಗಸಂಗಮದಲ್ಲಿ ನನ್ನ ಮೊದಲ ನೀಳ್ಗತೆಗೆ ಅನುಮತಿ ಕೊಟ್ಟು ಅವರೇ ಮೊದಲು ನಂದು ಪ್ರಕಟಿಸಿದ್ದು. ಅವಾಗಲಿಂದ ನಾನು ಲೇಖಕ ಆಗೋಕ್ಕೊಂದು ಚಾನ್ಸ್ ಸಿಕ್ತು. ಆಮೇಲೆ ಹೆಚ್ಚು ಕಡಿಮೆ ಎಲ್ಲ ಪತ್ರಿಕೆಗಳು, ದಿನಪತ್ರಿಕೆಗಳು ಎಲ್ಲದರಲ್ಲೂ ನನ್ನ ಕಥೆಗಳು ಬಂದಿವೆ. ಕನ್ನಡಪ್ರಭದಲ್ಲಿ ನನ್ನ ಮೊದಲ ಸಸ್ಪೆನ್ಸ್ ಕಾದಂಬರಿ ಆಪತ್ತಿಗೆ ಆಹ್ವಾನ ಬಂದಾಗ ಅಲ್ಲಿ ಶ್ರೀ ರಮಾಕಾಂತ್ ಅಂತ ಇದ್ದರು, ಅಸಿಸ್ಟೆಂಟ್ ಎಡಿಟ್ರು. ಅವರು ನನ್ನ ಆಗಿನ ಸಂಪಾದಕ ವಯನ್ ಕೆ ಅವ್ರ ಹತ್ರ ಕರ್ಕೊಂಡೋದ್ರು. ಅವರು ಪುಸ್ತಕ ನೋಡಲಿಲ್ಲ. ಯತಿರಾಜ್ ವೀರಾಂಬುದಿನ, ಈ ವೀರಾಂಬುದಿ ಅಂದರೆ ಅಂದರು. ಕೆಂಪಾಂಬುದಿ, ಧರ್ಮಾಂಬುದಿ ಥರ ಕೆರೆ ಅಲ್ಲ ಸಾರ್ ಅಂದೆ. ಯಾರೋ ನಮ್ಮ ಹಿರಿಯರಿಗೆ ಯಾರೋ ರಾಜರು ಕೊಟ್ಟಿದ್ದು ಬಿಡದಂತೆ ಸರ್, ಸಮುದ್ರದಷ್ಟು ವೀರ ಅಂತ ಅಂದೆ. ಆಮೇಲೆ ಗೂಗಲ್ ನನ್ನ ಭ್ರಮೆನೆಲ್ಲ ನಿರಸನ ಮಾಡಕ್ಕೆ ಬಿಡ್ತು. ಮೇಲ್ಕೋಟೆ ಅಂತ ಯಾವುದೋ ವೀರಾಂಬುದಿ ಅಂತ ಒಂದು ಕೆರೆ ಇದೆಯಂತೆ, ಅದ್ರ ಸುತ್ತ ಇರೋ ಜನ ಅದರಿಂದ ನಾವು ವೀರಾಂಬುದಿ ಹೇಳಂತೆ. ಏನಿವೆ 8 ಧಾರಾವಾಹಿ ಕನ್ನಡಪ್ರಭದಲ್ಲಿ ಬಂತು. ಮರದಳಿ ಮಳೆ ಅಂತ ಒಂದು ಬರೆದೆ. ಅದು ಬಂದಾಗ ಆ ಕಥೆ ಏನಂದರೆ, ಪ್ರಥಮ ರಾತ್ರಿನೇ ಗಂಡ ಹೆಂಡತಿ ಬೇರೆ ಆಗಿಬಿಡ್ತಾರೆ. ಸರಿ, ಆಗೆಲ್ಲ ಫೋನ್ ಇರಲಿಲ್ಲ. ರಮಾಕಾಂತ್ ಮನೆಗೆ ಹುಡ್ಕೊಂಬಂದ್ಬಿಟ್ಟು ಎಲ್ಲ ಸರಿ ಚೆನ್ನಾಗಿದೆ ಕಾದಂಬರಿ, ಆದರೆ ಅವ್ರು ಯಾಕೆ ಬೇರೆ ಆದರೂ ಹೇಳು ಅಂದರು. ಗೊತ್ತಿಲ್ಲ ಸಾರ್ ಅಂದೆ. ಇಲ್ಲ ಹೇಳಲೇಬೇಕು ನೀನು ಅಂದರು. ಅದಕ್ಕಂದೆ, ನೋಡಿ ಸರ್ ಬಾಗಿಲು ಹಾಕೊಂಡಿದ್ರು ಗೊತ್ತಿಲ್ಲ ಏನಂತ. ಜೋಕೆಲ್ಲ ಮಾಡಬೇಡ, ಏನಾದ್ರು ಹೇಳು ಅಂದರು. ಏನೋ ಒಂದು ಬರೆದು ಕಳಿಸ್ದೆ. ಅದನ್ನ ಸರ್ ಹೋಯ್ತು, ಆ ಜಾಗಕ್ಕೆ ಸೇರ್ಕೊಳ್ತದು. ಅದು ಕಾದಂಬರಿ ಕನ್ನಡಪ್ರಭದಲ್ಲಿ ದೈನಿಕ ಆಗ್ತಿದ್ದಾಗ ಸಾಯಿಸುತ್ತೆ ಅವರಿಗೆ ಮತ್ತು ರಾಧಾದೇವಿಯವರಿಗೆ ಅತಿಮವ್ಯ ಪ್ರಶಸ್ತಿ ಬಂತು. ಅಂದು ನಾನು ಹೋಗಿದ್ದೆ. ಯಾರೋ ಪರಿಚಯ ಮಾಡಿಕೊಟ್ರು, ಒಬ್ಬರು ಮಕ್ಕಳ ಕತೆ ಬರೆಯೋರು ಲೇಖಕರು, ಅವ್ರ ಪತ್ನಿ ಇಬ್ಬರಿಗೆ. ಆ ಪತ್ನಿ ನನ್ನ ಇದ್ದಕ್ಕಿದ್ದಂಗೆ ಅವ್ರು ಒಂದಾಗ್ತಾ ಇರ್ತಾನೆ ಅಂದರು. ಯಾರು ನಂಗೆ ಒಂದು ಕ್ಷಣ ಅರ್ಥ ಆಗಲಿಲ್ಲ ಅವ್ರು ಏನು ಕೇಳ್ತಾ ಇರುತ್ತೆ. ಆಮೇಲೆ ಅರ್ಥ ಆಗ್ಬಿಟ್ಟು, ಓದ್ತಾ ಇದ್ರಲ್ಲ ಓದಿ ಅಂದೆ. ತಿರ್ಗಾ ಇನ್ನೇನು ಕಾದಂಬರಿ ಮುಗಿಯೋದೊಂದು 38 ದಿನ ನಾನು ಬಂತದು. ತಿರ್ಗಾ ಸಿಕ್ಕಿದ್ರು. ಒಂದಾಗ್ತಾರಲ್ವಾ ಅಂದರು. 2 ದಿನ ಓದಿ ಅಂದಿದ್ದೆ. ಅದಾಗ ಒಂದು 15 ವರ್ಷ ಆದಮೇಲೆ ಸಿಕ್ಕಾಗ ಮಾತಾಡಿದ್ರು. ಇದೇ ವಿಷಯ ಮಾತಾಡಿದಾಗ ಅವ್ರು ಅಂದರು, ಎಷ್ಟು ಆಸಕ್ತಿಯಿಂದ ಓದ್ತಾ ಇದೆಯಾಗೆಲ್ಲ, ಈಗೆಲ್ಲ ಓದೋರೇ ಇಲ್ಲ ಅಷ್ಟೊಂದು ಅಂತ. ಯಾಕೆಂದರೆ ನಾವು ಸುಧಾಲಿ ಟಿ.ಕೆ. ರಾಮರಾವ್ ಒಂದು ಕಡೆ, ಅಶ್ವಿನಿ ಒಂದು ಕಡೆ. ಒಂದು ಸಲ ಹಿಮಪಾತ ಬಂದಾಗ ಅಶ್ವಿನಿ ಅವ್ರದ್ದು ಮೃಗತೃಷ್ಣ, ಈ ಕಡೆ ಅವ್ರದ್ದು ಗಿರೀಶ್ ಅವ್ರ ಕತೆ ಯಾವುದು ಸೀಮಾರೇಖೆ, ರಾಮರಾವ್ ಬಂದಾಗ ಅಶ್ವಿನಿ ಇದು ಬೆಸುಗೆ. ಅದು ಎಷ್ಟು ಸಂತೋಷ ಪಡ್ತಾ ಇದ್ವಿ. ವಾರ ಅದೇ ಯೋಚನೆ, ಗಿರೀಶ ಇಂಗ್ಲೆಂಡ್ಗೆ ಹೋದ್ನ, ದುಡ್ಡು ತಗೊಂಡ್ನ, ಅಥವಾ ಇವಳು ಬೆಸುಗೆನಲ್ಲಿ ಸುಮಾ ಮದುವೆ ಆದ್ಲಾ, ವೇಣು, ಹೀಗೆ ಆ ಥರ ಎಲ್ಲ ಕುತೂಹಲದಿಂದ ಓದ್ತಾ ಇದ್ದೆ ಹೊರತು ಯಾವತ್ತೂ ನಾವು ಈಗೆಲ್ಲ ಅವೆಲ್ಲ ಮಾಡೋದೇ ಇಲ್ಲ. ಯಾಕೆಂದರೆ ಮಂಗಳ ನಿಂತೇ ಹೋಯ್ತು. ಸುಧಾಲಿ ತರಂಗಲಿಗ ಒಂದೊಂದು ಧಾರಾವಾಹಿ ಬರ್ತಿದ್ಯೋ ಏನೋ, ಮೊದಲೆಲ್ಲ 3-4 ಬರೋದು. ಸೊ ನಮಗೂ ಒಂದು ಆಸಕ್ತಿ ಇತ್ತು. ಸುಧಾನಂತೂ ನಾನು 65ನೇ ಇಸ್ವಿಯಿಂದ ಓದ್ತಾ ಇದ್ದೀನಿ. ಅದು ಹುಟ್ಟಿದ ಹೊಸರಿಂದ ಓದ್ತಾ ಇದ್ದೀನಿ. ಕತೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಕತೆ ನಾನು ಸುಧಾಕ್ ಕೊಟ್ಟೆ. ಎಷ್ಟು ದಿನ ಆದರೂ ಅದು ಬರಲಿಲ್ಲ. ಅವಾಗೆಲ್ಲೇನು ಬರೆಯೋದು, ಒಂದು ರಿಗ್ರೆಟ್ ಲೆಟ್ರ್ ಬರ್ತಾಯಿತ್ತು ವಾಪಸ್ಸು. ಅಲ್ಲೇ ಹೋದೆ. ಶರತ್ ಕಲ್ಕೊಡಿದ್ರು ಅವಾಗ. ರೀ 5 ಪೇಜೆಲ್ಲ ಬರಿಬೇಡ್ರಿ, ನೀವು ಇಷ್ಟು ದೊಡ್ಡ ಕತೆ ಹಾಕೋಕ್ಕಾಗಲ್ಲ ನಮಗೆ ಅಂದರು. ನೆಕ್ಸ್ಟ್ ವಾರನೇ ಬಂತದ್ದು 5 ಪೇಜು ಸುಧಾಲಿ ಕತೆ ಬಂದಿದ್ದು ನೋಡೇ ಇಲ್ಲ ನಾನು. ಒಂಥರ ತುಂಬ ಸಂತೋಷ ಆಯಿತು. ನಾನು 2015ರಲ್ಲಿ ಚಿರಸ್ಮಿತ ಅಂತ ಒಂದು ಕಾದಂಬರಿ ಬರೆದೆ. ಬಹುಶಃ ನನ್ನ ಅತ್ಯಂತ ಗಂಭೀರ ಕಾದಂಬರಿ ಅನ್ಬೇಕು. ಯಾಕೆಂದರೆ ನಾನು ಬರೆದಿರೋದೆಲ್ಲ ಬರೀ ಥ್ರಿಲ್ಲರ್ಗಳೇನೆ.
ಅದಕ್ಕೆ ನನ್ನ ಕನ್ನಡ PUC ಮೇಷ್ಟ್ರು HS ರಾಘವೇಂದ್ರ ಮುನ್ನುಡಿ ಬರೆದ್ರು, ತುಂಬ ಇಷ್ಟಪಟ್ಟು ಬರೆದ್ರು. ಜೋಗಿ ಅವರನ್ನ ಬಿಡುಗಡೆ ಮಾಡಿದ್ರು. ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಆ ಟೈಮಲ್ಲಿ 20 ವರ್ಷಕ್ಕೆ ನಾನು 35 ಪುಸ್ತಕ ಬರೆದಿದ್ದೆ. 2015ರಿಂದ 20 ಈ 10 ವರ್ಷದ 46 ಪುಸ್ತಕ ಬರೆದಿದ್ದೀನಿ. ಕಾರಣ ಇಷ್ಟೇ, ಮೊದಲು ಪ್ರವೃತ್ತಿ ಆಗಿತ್ತು, ವೃತ್ತಿಯಿಂದ ನಿವೃತ್ತಿ ಆದಮೇಲೆ ಪ್ರವೃತ್ತಿನೇ ವೃತ್ತಿ ಆಗಿಬಿಟ್ಟಿದೆ ಈಗ. ಸೊ ಬೇರೆ ಕೆಲಸ ಎಲ್ಲ ಬರಿತಾ ಇರ್ತೀನಿ. ಇನ್ನೊಂದು ಅಂದರೆ ನನ್ನ ಮಾನಸಿಕ ಗುರು ಒಬ್ಬರು ಎಂಡಮೂರಿ ವೀರೇಂದ್ರನಾಥ್. ಯಾಕೆಂದರೆ ನಾನು ತೆಲುಗು ಕಲ್ತ ಮೇಲೆ ನಾನು ಆ್ಯಕ್ಚುಲಿ ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದ್ದು ಕಥೆಗಳು. ಅವರು ನನಗೆ ಅವರ 18 ಪುಸ್ತಕ ಕೊಟ್ಟಿದ್ದಾರೆ ಇದನ್ನು ಮಾಡೋಕ್ಕೆ, ಅನುವಾದ ಮಾಡೋಕ್ಕೆ. ಅವರಿಗೆ ಧನ್ಯವಾದ. ಇನ್ನೊಬ್ಬರು ವೇಲು ನಾಗರಾಜಲಕ್ಷ್ಮಿನವ್ರದ್ದು ಒಂದೇ ಒಂದು ಭಗವದ್ಗೀತೆ ಒಂದು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಯಾವಾಗಲೂ ನನ್ನ ಸ್ವಂತದೇ ಜಾಸ್ತಿ ಇದೆ. ನನಗೆ ಬರೆಯೋಕ್ಕೆ ಏನು ಒಂದು ಸ್ಫೂರ್ತಿ ಅಂದರೆ ಓದೋದು. ಅನಕರು, ತರಾಸು, ಭೈರಪ್ಪ, ಅಶ್ವಿನಿ, ಉಷಾನವರ್ತರಾಮ್, ಸಾಯಿ ಸುತೆ, ರಾಧಾದೇವಿ, ಇದು ಯಾರು ಅವರು ಇವರು ಅಂತಾರೆ ಎಲ್ಲರ ಪುಸ್ತಕನೂ ಓದಿದ್ದೀನಿ. ಯಾರೇ ಬರಿಬೇಕು ಅಂದರೂ ಮೊದಲು ಓದಬೇಕು, ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ಒಂದಿಷ್ಟು ನೆನಪಿಟ್ಕೋಬೇಕು, ಒಂದಿಷ್ಟು ನೋಟ್ ಮಾಡ್ಕೋಬೇಕು. ಆಮೇಲೆ ಸ್ವಚ್ಛವಾದ ಭಾಷೆಯಲ್ಲಿ ಬರಿಬೇಕು. ಹಾಗೆ ಬರೆದ್ರೆ ಯಾಕೆ ಪ್ರಕಟ ಆಗಲ್ಲ? ಈಗೆಲ್ಲ ಸಾಮಾಜಿಕ ಜಾಲತಾಣ ಇದೆ, ನಾವೇ ನಮ್ಮ ದಾನ ಹಾಕೊಂಡ್ಬಿಡ್ಬೋದು. ಇವಾಗ ಸ್ವಂತ ಪ್ರಿಂಟಿಂಗೂ ಇದೆ, ಅವಾಗೆಲ್ಲ ಅದಿಲ್ವಲ್ಲ. ಯಾರಿಗೂ ಹೋಗಿ ನಮಸ್ಕಾರ ಸರ್ ನಮ್ಮ ಪುಸ್ತಕ ಇದೆ, ದಯವಿಟ್ಟು ಓದಿ, ಪ್ರಿಂಟ್ ಮಾಡಿದವರು ಬೇಡ ಅನ್ನೋ ಲೆವೆಲಲ್ಲಿ ಇದ್ವಿ ನಾವು. ಅದೆಲ್ಲ ನೋಡಿದ್ರೆ ನಾವೀಗ ತುಂಬಾ ಸಂತೋಷ ಆಗುತ್ತೆ. ಇಷ್ಟು ಜನ ಬಂದಿದ್ದೀರಾ, ಅಭಿಮಾನ ಇಟ್ಟು. ಇನ್ನೂ ತುಂಬ ಇದೆ ಮಾತಾಡೋದು. ಕಂಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿಗೆ ನಮಸ್ಕಾರ.